ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2025ಕ್ಕೆ ವಿದಾಯ ಹೇಳಿ 2026ಕ್ಕೆ ಕಾಲಿಟ್ಟಿದ್ದೀವಿ. ನಿಮಗೆಲ್ಲ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಇನ್ನು ಹೊಸ ವರ್ಷಕ್ಕೆ ಕಾಲಿಡೋ ಸಂದರ್ಭದಲ್ಲಿ ಇಡೀ ಜಗತ್ತು ಸಂತೋಷದಲ್ಲಿ ಮುಳುಗಿರುತ್ತೆ. ಪಾರ್ಟಿಗಳು ಸಂತೋಷ ಸಂಭ್ರಮದ ಹೊಳೆಯಲ್ಲಿ ಕೊಚ್ಚಿ ಹೋಗುವಾಗ ಒಂದಷ್ಟು ಅವಘಡಗಳು ನಡೆಯೋದು ಸಾಮಾನ್ಯ. ಕೆಲ ವಿಕೃತರು ಒಂದಷ್ಟು ದಾಳಿಗಳನ್ನು ಮಾಡ್ತಾರೆ. ಮತ್ತೆ ಕೆಲ ಕಡೆಗಳಲ್ಲಿ ನಿಮಗೆ ಮುಂದಿನ ವರ್ಷ ನಮ್ಮ ಕಡೆಯಿಂದ ಹೆಂಗಿರುತ್ತೆ ಅನ್ನೋ ಸಂದೇಶವನ್ನು ಕೊಡೋ ಪ್ರಯತ್ನಗಳು ನಡೆಯುತ್ತವೆ. ಈ ವರ್ಷದ ಆರಂಭದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ದೊಡ್ಡ ಸ್ಫೋಟ ನಡೆದಿದೆ. ಅಲ್ಲಿನ ರೆಸಾರ್ಟ್ ಅಲ್ಲಿ ನಡೆದ ಸ್ಫೋಟ 6 ಮಂದಿಯನ್ನ ಬಲಿ ಪಡೆದಿದೆ, 16 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಇನ್ನು ಇದು ಉಗ್ರ ದಾಳಿನ ಅಥವಾ ಆಕಸ್ಮಿಕವಾಗಿ ನಡೆದ ಸ್ಫೋಟನ ಅನ್ನೋ ಬಗ್ಗೆ ತನಿಖೆಗಳು ನಡೀತಾ ಇವೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಒಂದು ಗುಂಪು ದಾಳಿ ಮಾಡಿದೆ. ಆ ದಾಳಿಯಲ್ಲಿ 6 ಮಂದಿ ಯುವಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫಿಲಿಪೀನ್ಸ್ ಅಲ್ಲಿ ಹೊಸ ವರ್ಷದ ಪಾರ್ಟಿ ಮಾಡಿಕೊಳ್ತಿದ್ದವರ ಮೇಲೆ ಅಪರಿಚಿತರು ಗ್ರನೇಡ್ ದಾಳಿ ಮಾಡಿದ್ದಾರೆ. ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ದಾಳಿಕೋರರನ್ನು ಹುಡುಕೋ ಪ್ರಯತ್ನಗಳು ನಡೆದಿವೆ. ಇನ್ನು ಸಿರಿಯಾದ ಅಲೆಪ್ಪಿಯಲ್ಲಿ ಐಸಿಸ್ ದಾಳಿ ನಡೆದಿದೆ. ಅಲ್ಲಿ ಚರ್ಚ್ ಒಂದರ ಮೇಲೆ ದಾಳಿ ನಡೆಸುವ ಪ್ರಯತ್ನವನ್ನು ಮಾಡಲಾಯಿತು. ಅದನ್ನಲ್ಲಿನ ಭದ್ರತಾ ಅಧಿಕಾರಿ ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿ ಆ ಅಧಿಕಾರಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಾಗೆ ಇಷ್ಟು ದಿನ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಕಾಣಿಸ್ಕೊಳ್ತಾ ಇದ್ದ ಅಪರಿಚಿತ ಬಂದೂಕುಧಾರಿಗಳು ಭಾರತದ ಒಳಗೆ ಕೂಡ ಉಗ್ರರನ್ನ ಹೊಡೆದು ಹಾಕೋದಿಕ್ಕೆ ಶುರು ಮಾಡಿದಂಗಿದೆ. ಪುಣೆಯ ಸರಣಿ ಸ್ಫೋಟದ ಆರೋಪಿಯೊಬ್ಬನನ್ನ ಮಹಾರಾಷ್ಟ್ರದಲ್ಲಿ 2025ರ ಕೊನೆಯ ದಿನ ಹೂರ್ ಯಾತ್ರೆಗೆ ಕಳುಹಿಸಿಕೊಡಲಾಗಿದೆ. ಹೀಗೆ ಜಗತ್ತಿನ ಒಂದಷ್ಟು ಕಡೆಗಳಲ್ಲಿ ಬಿಡಿ ಬಿಡಿಯಾಗಿ ಒಂದಷ್ಟು ಘಟನೆಗಳು ನಡೆದಿದ್ರೆ, ಪಾಕಿಸ್ತಾನದಲ್ಲಿ ಟಿಟಿಪಿ ಅಲ್ಲಿನ ಸೇನಾ ಕಂಟೋನ್ಮೆಂಟ್ ಮೇಲೆ ಮಿಸೈಲ್ ದಾಳಿ ಮಾಡಿ ಪಾಕ್ ಸೈನಿಕರಿಗೊಂದು ಹ್ಯಾಪಿ ನ್ಯೂ ಇಯರ್ ಅನ್ನ ಹೇಳಿದೆ. ಖೈಬರ್ ಪಖ್ತೂನ್ಖ್ವಾದ ಬನ್ನು ಕಂಟೋನ್ಮೆಂಟ್ ಮೇಲೆ ನಡೆದ ಈ ದಾಳಿ ಟಿಟಿಪಿಯ ಆಯುಧ ಶಕ್ತಿ ಹೆಚ್ಚಾಗ್ತಾ ಇರೋದನ್ನು ತೋರಿಸ್ತಾ ಇದೆ ಮತ್ತು ಈ ದಾಳಿಯ ಹೊಣೆಯನ್ನ ಹಫೀಜ್ ಗುಲ್ ಬಹದ್ದೂರ್ ಬಣ ಹೊತ್ತಿದೆ. ಹಾಗಾದ್ರೆ ಬನ್ನೂನಲ್ಲಿ ಏನಾಯ್ತು? ಯಾರು ಈ ಗುಲ್ ಬಹದ್ದೂರ್? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ಜನವರಿ 9, 10 ಮತ್ತು 11ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಹೊಸ ವರ್ಷದ ಸಂಭ್ರಮ ಒಂದಷ್ಟು ಜನರಿಗೆ ಸಂತೋಷವನ್ನ, ಮತ್ತೊಂದಷ್ಟು ಜನರಿಗೆ ದುಃಖವನ್ನ, ಇನ್ನಷ್ಟು ಜನರಿಗೆ ಬರೀ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಅನ್ನೋ ಭಾವನೆಯನ್ನ ಮೂಡಿಸೋದು ಸಹಜ. ಇನ್ನು 2026ರಲ್ಲಿ ಜಗತ್ತಿನ ಒಂದಷ್ಟು ಯುದ್ಧಗಳು ಕೊನೆಗಾಣ್ಲಿ ಅಂತ ನಾವು ಆಶಾವಾದ ಇಟ್ಕೋತಿರುವಾಗ ಇನ್ನೊಂದಷ್ಟು ಹೊಸ ಯುದ್ಧಗಳು ಶುರುವಾಗೋ ಸೂಚನೆಗಳು ಸಿಗ್ತಾ ಇವೆ. ದಕ್ಷಿಣ ಚೈನಾ ಸಾಗರ ಈ ಬಾರಿ ಮತ್ತಷ್ಟು ಉದ್ವಿಗ್ನಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚು ಆತಂಕಕಾರಿ ವಾತಾವರಣ ಉಂಟಾಗುತ್ತೆ ಮತ್ತು ಅಲ್ಲೊಂದು ಪೂರ್ಣ ಪ್ರಮಾಣದ ಯುದ್ಧ ನಡೆಯುವ ಸೂಚನೆಗಳು ಕೂಡ ಇವೆ ಅಂತ ಅಮೆರಿಕದ ವರದಿಗಳು ಹೇಳ್ತಾ ಇವೆ. ಅದಕ್ಕೆ ಸರಿಯಾಗಿ ಭಾರತ ತನ್ನ ಆಯುಧ ಭಂಡಾರವನ್ನು ತುಂಬಿಕೊಳ್ತಾ ಇರೋ ಹಾಗೇನೆ ಪಾಕಿಸ್ತಾನ ಕೂಡ ಅಮೆರಿಕ ಹಾಗೂ ಚೈನಾದ ಆಯುಧಗಳನ್ನು ತಂದು ಗುಡ್ಡೆ ಹಾಕ್ಕೊಳ್ತಾ ಇದೆ. ಹಾಗೆ ಪಾಕಿಸ್ತಾನದಲ್ಲಿ ಈ ವರ್ಷ ಪ್ರಧಾನಿ ಬದಲಾಗೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಶಹಬಾಜ್ ಶರೀಫ್ನನ್ನು ಕೆಳಗಿಳಿಸಿ ಉಪ ಪ್ರಧಾನಿ ಇಶಾಕ್ ದಾರ್, ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಅಥವಾ ಪಂಜಾಬಿನ ಈಗಿನ ಮುಖ್ಯಮಂತ್ರಿ ಮರಿಯಂ ನವಾಜ್, ಇವರ ಪೈಕಿ ಯಾರನ್ನಾದರೂ ಒಬ್ಬರನ್ನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಪ್ರಧಾನಿಯ ಕುರ್ಚಿಯ ಮೇಲೆ ಕೂಡಿಸುವ ಸಾಧ್ಯತೆಗಳಿವೆ ಮತ್ತು ಅದಕ್ಕಾಗಿ ಈಗಾಗಲೇ ಸೌದಿ ಹಾಗೂ UAEಗಳಲ್ಲಿ ಈ ರಾಜಕಾರಣಿಗಳು ಲಾಬಿ ಶುರು ಮಾಡಿದ್ದಾರೆ. ಅಲ್ಲಿಂದ ಮುನೀರ್ಗೆ ರೆಕಮೆಂಡ್ ಮಾಡಿಸೋ ಪ್ರಯತ್ನಗಳು ನಡೀತಾ ಇವೆ ಅಂತ ಪಾಕಿಸ್ತಾನದ ಮೂಲಗಳು ಹೇಳ್ತಾ ಇವೆ. ಅಂದ್ರೆ ಈಗ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು, ಕುರ್ಚಿ ಬದಲಾಗಬೇಕಾ ಬೇಡವಾ ಅನ್ನೋದನ್ನ ನಮ್ಮ ಮುಖ್ಯಮಂತ್ರಿ ಹಾಗೂ DCM ಇಬ್ಬರು ಹೇಗೆ ದೆಹಲಿಯ ಹೈಕಮಾಂಡ್ ಬಳಿಗೆ ತಗೊಂಡು ಹೋಗ್ತಾರೋ ಹಾಗೆ ಪಾಕಿಸ್ತಾನ ತನ್ನ ಪ್ರಧಾನಿ ಯಾರಾಗಬೇಕು ಅನ್ನೋದನ್ನ ಸೌದಿ ಹಾಗೂ UAEನಲ್ಲಿನ ಪಾಕ್ ಹೈಕಮಾಂಡ್ ಬಳಿಗೆ ತಗೊಂಡು ಹೋಗಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಖೈಬರ್ ಭಾಗದಲ್ಲಿನ ಬನ್ನು ಕಂಟೋನ್ಮೆಂಟ್ ಮೇಲೆ ಡಿಸೆಂಬರ್ 21ರ ಮಧ್ಯರಾತ್ರಿ ಒಂದು ಸಣ್ಣ ಪ್ರಮಾಣದ ಮಿಸೈಲ್ ದಾಳಿ ನಡೆದಿದೆ. ಈ ಬಗ್ಗೆ ಎಕ್ಸ್ ಖಾತೆಗಳಲ್ಲಿ ಓಡಾಡ್ತಾ ಇರೋ ವಿಡಿಯೋಗಳನ್ನೇ ನಂಬೋದಾದ್ರೆ
ದಾಳಿ ತುಂಬಾ ದೊಡ್ಡದೇನಲ್ಲ, ಆದ್ರೆ ಸಾಕಷ್ಟು ಡ್ಯಾಮೇಜ್ ಅಂತೂ ಅಲ್ಲಾದಂಗಿದೆ. ಒಂದಷ್ಟು ಸೈನಿಕರು ಸತ್ತಿರೋ ಸಾಧ್ಯತೆ ಕಾಣ್ತಾ ಇದೆ. ಆದ್ರೆ ಪಾಕಿಸ್ತಾನ ಅಧಿಕೃತವಾಗಿ ಈ ಬಗ್ಗೆ ಇನ್ನೂ ಏನನ್ನು ಹೇಳಿಲ್ಲ. ಅಲ್ಲಿ ಎಷ್ಟು ಜನ ಸೈನಿಕರು ಸಾವಿಗೀಡಾಗಿದ್ದಾರೆ, ಎಷ್ಟು ಆಯುಧಗಳು ನಾಶ ಆಗಿವೆ ಅನ್ನೋ ಮಾಹಿತಿ ಇನ್ನೂ ಹೊರಬರಬೇಕಿದೆ. ಅಕಸ್ಮಾತ್ ಅಲ್ಲಿ ನಷ್ಟ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೂ ಕೂಡ ಪಾಕಿಸ್ತಾನ ಅದನ್ನ ಹೊರಗೆ ಹೇಳಿಕೊಳ್ಳೋದಕ್ಕೇನು ಹೋಗೋದಿಲ್ಲ. ಇನ್ನು ಈ ದಾಳಿಯನ್ನ ಹಫೀಜ್ ಗುಲ್ ಬಹದ್ದೂರ್ ಗ್ರೂಪ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬನ್ನು ಮೇಲೆ ಈ ಹಿಂದೆ ಕೂಡ ಗುಲ್ ಬಹದ್ದೂರ್ ಪಡೆ ಸಾಕಷ್ಟು ಬಾರಿ ದಾಳಿ ಮಾಡಿದೆ ಮತ್ತು ಈ ಏರಿಯಾ ಮೇಲೆ ಆ ಪಡೆ ಹಿಡಿತವನ್ನ ಹೊಂದಿದೆ. ಹೀಗಾಗಿ ಈ ದಾಳಿಯನ್ನು ಕೂಡ ಅವರೇ ಮಾಡಿದ್ರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಇನ್ನು ಹಫೀಜ್ ಗುಲ್ ಬಹದ್ದೂರ್ ಪಡೆ ಅನ್ನೋದನ್ನ ಕೇಳಿ ಇದ್ಯಾವುದೋ ಹೊಸ ಉಗ್ರ ಪಡೆ ಪಾಕಿಸ್ತಾನದಲ್ಲಿ ಹುಟ್ಕೊಳ್ತೇನೋ ಅಂತ ಅಂದ್ಕೊಳ್ಳೋದಿಕ್ ಹೋಗ್ಬೇಡಿ. ಇದು ಪಾಕಿಸ್ತಾನದಲ್ಲಿನ ಖೈಬರ್ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋ TTP ಇದೆಯಲ್ಲ, ಅದರ ಅಂಗಸಂಸ್ಥೆ. ಹಾಗೆ ನೋಡಿದ್ರೆ TTP ಹುಟ್ಟೋದಕ್ಕೂ ಮೊದಲೇ ಈ ಗುಲ್ ಬಹದ್ದೂರ್ ಪಡೆಯಲ್ಲಿ ಕೆಲಸ ಮಾಡ್ತಾ ಇತ್ತು. ಆ ನಂತರ TTPಯ ಉಪನಾಯಕನನ್ನಾಗಿ ಈ ಹಫೀಜ್ ನೇಮಕಗೊಂಡ. ಆದರೆ ಆತನ ಸ್ವತಂತ್ರ ನಿಲುವುಗಳ ಕಾರಣದಿಂದ TTPಯಿಂದ ಹಫೀಜ್ ಪಡೆ ಹೊರಹೋಯ್ತು. ಆದರೂ TTP ಜೊತೆಗಿನ ಸಂಬಂಧಗಳನ್ನು ಸಂಪೂರ್ಣವಾಗಿ ಕಳ್ಕೊಳ್ಳಿಲ್ಲ. ಈಗ ಪಾಕಿಸ್ತಾನದ ಬನ್ನು ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿರೋದು ಕೂಡ ಇದೇ ಗುಲ್ ಬಹದ್ದೂರ್ ಟೀಮ್ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಖೈಬರ್ ಭಾಗ ಇದೆ ನೋಡಿ, ಇದು 10 ಬುಡಕಟ್ಟು ಜನಾಂಗಗಳು ವಾಸ ಮಾಡೋ ಪ್ರದೇಶ. ಈ ಹಿಂದೆ ಇದು ಪಾಕಿಸ್ತಾನದ ಸಂಪೂರ್ಣ ಆಡಳಿತದ ಅಡಿಯಲ್ಲಿ ಕೂಡ ಇರಲಿಲ್ಲ. ಇದನ್ನ ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ಟ್ರೈಬಲ್ ಏರಿಯಾ ಅಂತ ಕರಿತಾ ಇದ್ರು. ಇಲ್ಲಿನ ಆಡಳಿತ, ಕಾನೂನು ಎಲ್ಲವನ್ನ ಟ್ರೈಬಲ್ ಗುಂಪುಗಳಿಗೆ ಬಿಟ್ಟು ಪಾಕಿಸ್ತಾನ ಕೇವಲ ವಿದೇಶಾಂಗ ವ್ಯವಹಾರಗಳಿಗೆ ಹಾಗೂ ಅಲ್ಲಿನ ಒಂದಷ್ಟು ತೆರಿಗೆ ಮತ್ತು ಅಭಿವೃದ್ಧಿಯ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇತ್ತು. ಪಾಕಿಸ್ತಾನದ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ನಿಮಗೆ ಗೊತ್ತಲ್ಲ, ಅಲ್ಲಿ ಪಂಜಾಬ್ ಬಿಟ್ಟರೆ ಬೇರೆ ಯಾವುದೂ ಅಭಿವೃದ್ಧಿ ಆಗಲಿಲ್ಲ. ಹಾಗೆ ಈ ಖೈಬರ್ ಭಾಗ ಕೂಡ ಸಾಕಷ್ಟು ಹಿಂದುಳಿತು. ಅಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಲಿಲ್ಲ. ಅಲ್ಲಿಗೆ ಪಾಕಿಸ್ತಾನದ ಸಂವಿಧಾನ, ಅಲ್ಲಿನ ಕಾನೂನುಗಳು ಕೂಡ ವರ್ತಿಸ್ತಾ ಇರಲಿಲ್ಲ. ಇಲ್ಲಿನ ಜನ ಆಫ್ಘನಿಸ್ತಾನದ ಜೊತೆ ನೇರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಯಾಕೆಂದ್ರೆ ಇವರೆಲ್ಲ ಪಶ್ತೂನಿ ಬುಡಕಟ್ಟಿನ ವಿವಿಧ ಪಂಗಡಗಳಿಗೆ ಸೇರಿದ ಜನ ಆಗಿದ್ರು. ಮುಂದೆ ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಪಾಕಿಸ್ತಾನ ಅಮೆರಿಕಾನ ಕರ್ಕೊಂಡು ಬಂತು ನೋಡಿ. ಅಲ್ಲಿ ಮುಜಾಹಿದೀನ್ಗಳನ್ನ ಹುಟ್ಟು ಸಂದರ್ಭದಲ್ಲಿ ಸಾಕಷ್ಟು ಮುಜಾಹಿದೀನ್ಗಳು ಬಂದಿದ್ದು ಈ ಖೈಬರ್ ಭಾಗದಿಂದಲೇ. ಆಫ್ಘನಿಸ್ತಾನದ ನಿರಾಶ್ರಿತರಿಗೆ ಈ ಖೈಬರ್ ಭಾಗದ ಟ್ರೈಬಲ್ ಲಾರ್ಡ್ಗಳು ಆಶ್ರಯವನ್ನು ಕೊಡ್ತಾ ಹೋದ್ರು. ಅಂಥ ಟ್ರೈಬಲ್ ಲಾರ್ಡ್ಗಳ ಪೈಕಿ ಈ ಹಫೀಜ್ ಗುಲ್ ಬಹದ್ದೂರ್ ಕೂಡ ಒಬ್ಬ. ಈತ ಅಲ್ಲಿನ ಉತ್ಮಾನ್ ಜಾಯ್ ವಜೀರ್ ಅಂದ್ರೆ ಉತ್ಮಾನ್ ಜಾಯ್ ಅನ್ನೋ ಬುಡಕಟ್ಟಿಗೆ ಸೇರಿದ ಮುಖಂಡ. ಆತನ ಮಾತು ಕೇಳೋ ಸಾವಿರಾರು ಯುವಕರು ಆ ಭಾಗದಲ್ಲಿದ್ದಾರೆ. ಅತ್ಯಂತ ಪ್ರಭಾವಿ ಮತ್ತು ಅಲ್ಲಿನ ಇನ್ನಿತರ ಬುಡಕಟ್ಟುಗಳು ಕೂಡ ಈ ಹಫೀಜ್ನ ಮಾತು ಕೇಳುತ್ತವೆ. ಇಂಥ ಹಫೀಜ್ ಖೈಬರ್ ಅಲ್ಲಿ ಒಸಾಮಾ ಬಿನ್ ಲಾಡನ್, ಅಲ್ ಜವಾಹಿರಿ, ಮುಲ್ಲಾ ಒಮರ್ ಮುಂತಾದವರಿಗೆ ಆಶ್ರಯವನ್ನು ಕೊಟ್ಟ. ಅವರ ಆಶ್ರಯದಂತೆ ಅಲ್ಲಿ ಮುಜಾಹಿದೀನ್ಗಳನ್ನು ತಯಾರು ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ. ಅವರು ರಷ್ಯಾದ ವಿರುದ್ಧ ಆಫ್ಘನಿಸ್ತಾನದಲ್ಲಿ ಹೋರಾಟ ಶುರು ಮಾಡಿದರು. ಆ ನಂತರ ಅಲ್ಲಿ ಪಾಕಿಸ್ತಾನ ಅವರಿಗೆ ಬೇಕಾದ ಆಯುಧ, ಹಣ ಹಾಗೂ ಇನ್ನಿತರ ತರಬೇತಿಗಳ ವ್ಯವಸ್ಥೆಯನ್ನು ಮಾಡ್ತಾ ಹೋಯಿತು. ಈ ಗುಲ್ ಬಹದ್ದೂರ್ ಕೂಡ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಪರ ಹೋರಾಟ ಮಾಡ್ತಾ ಇದ್ದ. ಇವನು ದಿಯೋಬಂದ್ ಮದರಸಾದ ಪ್ರಾಡಕ್ಟ್. ಹೀಗಾಗಿ ಇಸ್ಲಾಮಿಕ್ ಕಟ್ಟರ್ವಾದ ಅನ್ನೋದು ಇವನ ನರ ನಾಡಿಗಳಲ್ಲಿದೆ. ಇನ್ನು 2007ರಲ್ಲಿ ಖೈಬರ್ ಭಾಗದಲ್ಲಿ TTP ಹುಟ್ಕೊಳ್ತು. ಅವತ್ತಿಗಾಗಲೇ ಆಫ್ಘನಿಸ್ತಾನದಲ್ಲಿ ಒಂದು ಸುತ್ತಿನ ತಾಲಿಬಾನ್ ಆಡಳಿತ ಮುಗಿದು ಅಲ್ಲಿನ ಉಗ್ರರು ಅಮೆರಿಕಾದ ಮೇಲೆ ದಾಳಿ ಮಾಡಿ, ಅಮೆರಿಕ ಇವರ ಮೇಲೆ ವಾಪಸ್ ದಾಳಿ ಮಾಡಿ, ಅದಕ್ಕೆ ಪಾಕಿಸ್ತಾನ ಅಮೆರಿಕಾಗೆ ಸಪೋರ್ಟ್ ಮಾಡಿ, ತಾಲಿಬಾನ್ ಹಾಗೂ ಖೈಬರಲ್ಲಿ ಪಾಕಿಸ್ತಾನ, ಅಮೆರಿಕ ಮತ್ತು ನ್ಯಾಟೋಗಳು ಜಂಟಿಯಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡಿ ಇದೆಲ್ಲ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಈ ಹಫೀಜ್ ಗುಲ್ ಬಹದ್ದೂರ್ ತನ್ನದೇ ಆದ ಗುಲ್ ಬಹದ್ದೂರ್ ತಂಡವನ್ನು ಕಟ್ಟಿಕೊಂಡಿದ್ದ. ಅದರಲ್ಲಿ 100 ತರಬೇತಿ ಪಡೆದ ಮುಜಾಹಿದೀನ್ಗಳಿದ್ರು. ಅವರು ಆಫ್ಘನಿಸ್ತಾನದಲ್ಲಿ ನ್ಯಾಟೋ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲೇ ಪಾಕಿಸ್ತಾನ ಖೈಬರ್ ಅಲ್ಲಿನ ಮದರಸಾ ಒಂದರ ಮೇಲೆ ಬಾಂಬ್ ಹಾಕ್ತು. ಅಲ್ಲಿ ಮೆಹಸೂದ್ ಬುಡಕಟ್ಟು ಜನಾಂಗದ ಮಕ್ಕಳು ಸಾವಿಗೀಡಾದ್ವು. ಇದರಿಂದ ಕೆರಳಿದ ಮೆಹಸೂದಿಗಳು TTP ಅಂದ್ರೆ ತೆಹರಿಕೆ ತಾಲಿಬಾನ್ ಅನ್ನ ಕಟ್ಕೊಂಡ್ರು. ಆಗ ಈ ಗುಲ್ ಬಹದ್ದೂರ್ ಕೂಡ TTPಯನ್ನು ಸೇರ್ಕೊಂಡ. ಪಾಕಿಸ್ತಾನದ ವಿರುದ್ಧ ಅವ್ರ ಹೋರಾಟ ಶುರುವಾಯಿತು. ಆದರೆ ಇದು ಮುಲ್ಲಾ ಒಮರ್ಗೆ ಇಷ್ಟ ಆಗಲಿಲ್ಲ. ಆತ ಹಫೀಜ್ಗೆ ಆಫ್ಘನಿಸ್ತಾನಕ್ಕೆ ಬಂದು ನ್ಯಾಟೋ ವಿರುದ್ಧ ಕಾದಾಡೋದಕ್ಕೆ ಆದೇಶವನ್ನು ಕೊಟ್ಟ. ಅಲ್ಲಿ ಒಟ್ಟಿಗೆ ಹೋರಾಟ ಮಾಡಬೇಕಿದೆ, ಈ ಸಂದರ್ಭದಲ್ಲಿ ಸಂಘಟನೆ ಒಂದೇ ಆಗಿರಲಿ ಅಂತ ಒಮರ್ ಹೇಳ್ದ. ಅದರಂತೆ ಗುಲ್ ಬಹದ್ದೂರ್ ಆಫ್ಘನಿಸ್ತಾನಕ್ಕೆ ಹೋಗ್ತಾನೆ. ಪಾಕಿಸ್ತಾನದ ಜೊತೆ ಕದನ ವಿರಾಮಕ್ಕೆ ಸಹಿ ಹಾಕ್ತಾನೆ. ಅಲ್ಲೊಂದು ಒಪ್ಪಂದ ಕೂಡ ಆಗುತ್ತೆ. ಇವನನ್ನ ಪಾಕಿಸ್ತಾನ ಗುಡ್ ತಾಲಿಬಾನ್ ಲಿಸ್ಟ್ಗೆ ಇಡುತ್ತೆ. ಆದರೆ 2014ರಲ್ಲಿ ಪಾಕಿಸ್ತಾನ ಮತ್ತೆ ಖೈಬರಲ್ಲಿ ದಾಳಿಗಳನ್ನು ಶುರು ಮಾಡ್ತಲ್ಲ, ಆಗ ಗುಲ್ ಬಹದ್ದೂರ್ TTP ಜೊತೆ ಕೈ ಜೋಡಿಸ್ದ. ಈಗ TTP ಮತ್ತು ಹಫೀಜ್ ಗುಲ್ ಬಹದ್ದೂರ್ ತಂಡಗಳು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇವೆ. 2023ರಲ್ಲಿ ಇದೇ ಬನ್ನು ಕಂಟೋನ್ಮೆಂಟ್ ಮೇಲೆ
HGB ಅಂದರೆ ಹಫೀಜ್ ಗುಲ್ ಬಹದ್ದೂರ್ ತಂಡ ದಾಳಿ ಮಾಡ್ತು. 2024ರಲ್ಲಿ ಕಾರಿನ ತುಂಬಾ ಸ್ಫೋಟಕಗಳನ್ನು ತುಂಬಿಸಿ ಇದೇ ಬನ್ನು ಕಂಟೋನ್ಮೆಂಟ್ಗೆ ನುಗ್ಗಿಸಿದ್ರು. ಮಾರ್ಚ್ 2024ರಲ್ಲಿ ನಡೆದ ಆ ದಾಳಿಲಿ 7 ಜನ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾದ್ರು. ಅದಾದ ನಂತರ ಜುಲೈ 2024ರಲ್ಲಿ ಮತ್ತೆ ಇದೇ ರೀತಿಯ ದಾಳಿ ಬನ್ನು ಮೇಲೆ ನಡೀತು. ಅವತ್ತು ಕೂಡ 8 ಜನ ಸೈನಿಕರು ಸಾವಿಗೀಡಾದ್ರೆ 141 ಮಂದಿ ಗಾಯಗೊಂಡರು. ಈ ದಾಳಿಲಿ ಫಿದಾ ಎನ್ನೊಬ್ಬ ಗೇಟಿಗೆ ನುಗ್ಗಿ ತನ್ನನ್ನು ತಾನು ಸ್ಫೋಟಿಸಿಕೊಂಡ ನಂತರ HGB ಉಗ್ರರು ಕಂಟೋನ್ಮೆಂಟ್ಗೆ ನುಗ್ಗಿ ಗುಂಡಿನ ದಾಳಿಯನ್ನು ಮಾಡಿದರು. ಅದೇ ವರ್ಷ ಆಗಸ್ಟಲ್ಲಿ ಆಫ್ಘನಿಸ್ತಾನದ ಗಡಿಗಂಟಿಕೊಂಡಿರೋ ತಿರಾಹ್ ಅನ್ನೋ ಮತ್ತೊಂದು ಮಿಲಿಟರಿ ಪೋಸ್ಟ್ ಮೇಲೆ HGB ದಾಳಿ ಮಾಡ್ತು. 3 ಪಾಕಿಸ್ತಾನಿ ಸೈನಿಕರದರಲ್ಲಿ ಸಾವಿಗೀಡಾದರೂ 20ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಇನ್ನು ಕಳೆದ ವರ್ಷ ಅಂದರೆ 2025ರಲ್ಲಿ ಸ್ಫೋಟಕಗಳನ್ನು ತುಂಬಿದ್ದ ಕಾರ್ ಒಂದು ಉತ್ತರ ವಜೀರಿಸ್ತಾನದ ಮೀರ್ ಆಲಿಯಲ್ಲಿ ಸೇನಾ ಕಾನ್ವಾಯ್ಗೆ ಡಿಕ್ಕಿ ಹೊಡಿತು. ನಮ್ಮಲ್ಲಿ ಹೇಗೆ ಪುಲ್ವಾಮಾದಲ್ಲಿ ಪಾಕಿಸ್ತಾನ ಮಾಡಿಸ್ತಲ್ಲ ಅದೇ ಥರದ ಅಟ್ಯಾಕನ್ನು ಈ HGB ಮೀರ್ ಆಲಿ ಸಮೀಪ ಮಾಡ್ತು. ಅಲ್ಲಿ 13 ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾದರೆ 16ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡರು. ಇನ್ನು ಈಗ ಈ ಭಾಗದಲ್ಲಿ ಲಷ್ಕರ್ ಎ ಇಸ್ಲಾಂ, ಹರ್ಕತ್ ಇ ಇನ್ಕಿಲಾಬ್ ಇಸ್ಲಾಮಿ ಮತ್ತು ಹಫೀಜ್ ಗುಲ್ ಬಹದ್ದೂರ್ಗಳು ಒಟ್ಟುಗೂಡಿ ಇತಿಹಾದ್ ಉಲ್ ಮುಜಾಹಿದೀನ್ ಪಾಕಿಸ್ತಾನ ಅನ್ನೋ ಸಂಘಟನೆಯನ್ನು ಮಾಡಿಕೊಂಡಿವೆ. ಈ ಸಂಘಟನೆ ಕೂಡ TTPಯ ಸಹಯೋಗದಲ್ಲಿ ಕೆಲಸ ಮಾಡುತ್ತೆ ಪಾಕಿಸ್ತಾನದ ವಿರುದ್ಧ. ಸೊ ಇದೇ ಸಂಘಟನೆ ಹೊಸ ವರ್ಷದ ಹಿಂದಿನ ದಿನ ಅಂದರೆ ಡಿಸೆಂಬರ್ 31ರ ರಾತ್ರಿ ಬನ್ನು ಕಂಟೋನ್ಮೆಂಟ್ ಮೇಲೆ ಒಂದು ಮಿಸೈಲ್ ಅನ್ನ ಹಾಕೋ ಮೂಲಕ ಪಾಕಿಸ್ತಾನದ ಸೈನಿಕರಿಗೆ, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಒಂದು ಹ್ಯಾಪಿ ನ್ಯೂ ಇಯರ್ ಅನ್ನು ಹೇಳಿದೆ. ಮುಂದೆ ಕೂಡ TTP ಹಾಗೂ ಪಾಕಿಸ್ತಾನದ ನಡುವೆ ಹೀಗೆ ಆಗಾಗ ಪಟಾಕಿ ಹಬ್ಬ ನಡೆಯುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ವಿಶೇಷ ಅಂದ್ರೆ ಡಿಸೆಂಬರ್ 31ರಂದು ಭಾರತದಲ್ಲಿ ಅಂಥ ಯಾವ ದೊಡ್ಡ ಅವಘಡಗಳು ವರದಿಯಾಗಿಲ್ಲ. ನಮ್ಮ ಬೆಂಗಳೂರಲ್ಲಂತೂ ಪೊಲೀಸರು ತುಂಬಾ ಚೆನ್ನಾಗಿ ಆದಷ್ಟು ಶಾಂತಿಯುತವಾಗಿ ಹೊಸ ವರ್ಷದ ಆಚರಣೆ ನಡೆಯೋ ಹಾಗೆ ನೋಡ್ಕೊಂಡಿದ್ದಾರೆ. ಅವರನ್ನು ಅಭಿನಂದಿಸಬೇಕು. ಇನ್ನು ನಿಮಗೆ ಕೂಡ ಅಭಿನಂದನೆಗಳು. 2026 ನಿಮ್ಮೆಲ್ಲರಿಗೂ ಸಂತೋಷವನ್ನ ಭರಪೂರ ಕೊಡ್ಲಿ ಅಂತ ಹಾರೈಸ್ತೀನಿ. ಹಾಗೆ ಈ ಜನವರಿಯಿಂದ ಹೊಸ ವರ್ಷ ಅನ್ನೋದು ನಮಗೆ ಹೇಗೆ ಬಂತು ಅನ್ನೋ ಬಗ್ಗೆ ಈ ಹಿಂದೊಂದು ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೊಡ್ತಾ ಇದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಯಥಾ ಪ್ರಕಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.